ನಿಮಗೆ ಈಗಾಗಲೇ ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದಲ್ಲಿ ಸ್ತಂಭಲೇಖ ನಕ್ಷೆ ಎಲ್ಲ ಕಲಿತಿದ್ದಾರೆ, ಯಾವ ರೀತಿ ರಚನೆ ಮಾಡ್ಬೋದು ಅಂತೇಳಿ. ಅದೇ ರೀತಿ ಬೇರೆ ಇನ್ನೊಂದು ಮಾಹಿತಿಗಳ ಸಂಗ್ರಹ ನಿಮಗೆ ಗೊತ್ತಿದೆ. ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಶಾಲೆಯ ಫಲಿತಾಂಶ ಅಂತ ಅಂದ್ಕೊಂಡ್ರೆ ಅದನ್ನು ಸ್ತಂಭಲೇಖ ನಕ್ಷೆ ನಾವು ಗುರುತಿಸ್ಬೋದು. ಅದೇ ರೀತಿ ಬೇರೆ ಇನ್ನೊಂದು ನಾವು ನಕ್ಷೆಯನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಪೈ ನಕ್ಷೆ ಅಂತ, ಅದು ವೃತ್ತಾಕಾರದಲ್ಲೂ ಸಹ ರಚಿಸ್ಬೋದು. ಈಗ ಸುಮಾರು ಹಲವಾರು ರೀತಿಯಾದಂಥ ಮಾಹಿತಿಗಳನ್ನು ನಾವು ಪೈ ನಕ್ಷೆ ಮತ್ತು ಸ್ತಂಭಲೇಖ ನಕ್ಷೆನಲ್ಲಿ ಗುರುತಿಸ್ಬಿಟ್ಟು ನಾವು ಸುಲಭವಾಗಿ ಅದನ್ನು ಯಾವ್ಯಾವ ರೀತಿ, ಉದಾಹರಣೆ ಮಳೆನೂ ಸಹ ನಾವು ಗುರುತಿಸ್ಬೋದು. ಯಾವ ರೀತಿ ಯಾವ ವರ್ಷ ಎಷ್ಟೆಷ್ಟು ಬಂದಿರುತ್ತೆ, ಎಷ್ಟು ಬೆಳೆ ಬಂದಿರುತ್ತೆ, ಎಷ್ಟು ಮಳೆ ಬಂದಿರುತ್ತೆ, ಅಥವಾ ಎಷ್ಟು ಒಂದು ಶಾಲೆ ರಿಸಲ್ಟ್ ಫಲಿತಾಂಶ ಎಷ್ಟು ಬಂದಿರುತ್ತೆ ಅನ್ನೋದನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿಬೋದು. ಈಗ ನೀವೆಲ್ಲ ಈ ಚಾಪ್ಟರ್ನಲ್ಲಿ ಲೆಕ್ಕಗಳನ್ನೆಲ್ಲ ಮಾಡಿದ್ದಾರೆ, ಯಾವ ರೀತಿ ಮಾಡಬೇಕು ಅಂತೇಳಿ ಸ್ತಂಭಲೇಖ ನಕ್ಷೆ ಮಾಡಿದ್ದೀರಾ. ಈಗ ಇದನ್ನು ನಾವು ಒಂದು ಚಟುವಟಿಕೆ ಮಕ್ಕಳಿಗೆ ನೀವೇನು ಮಾಡಬೇಕು ಅಂದರೆ, ಈ ಪೈ ನಕ್ಷೆ ಕಲ್ತಿದ್ರಲ್ವಾ, ಕಲ್ತಿದ್ರೆ ತಾನೆ, ಆ ಪೈ ನಕ್ಷೆನ ಯಾವ ರೀತಿ ನೀವು ಮಾಡ್ತೀರ ಅನ್ನೋದು. ನೀವು ಲೆಕ್ಕದಲ್ಲಿ ಮಾಡಿರ್ತೀರ, ನೀವು ಬಂದು ಈಗ ಏನು ಮಾಡಬೇಕು, ನಾನು ಲೆಕ್ಕ ಕೊಡ್ತೀನಿ. ಆ ಲೆಕ್ಕದಲ್ಲಿ ನೀವೇ ಭಾಗವನ್ನು ಎಷ್ಟು ಭಾಗ ಬರುತ್ತೆ ಅಂತ ಕಂಡಿಡಿದು, ವೃತ್ತ, ಒಂದು ವೃತ್ತ ಎಷ್ಟು ಡಿಗ್ರಿ ಇರುತ್ತೆ ಟೋಟಲ್? 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿ ನಾವು ಭಾಗ ಮಾಡ್ತಾ ಹೋಗ್ತೀವಿ. ಒಂದು ಪ್ರತಿಯೊಂದು ಈಗ ಸಾಧಾರಣ ಬೆಟ್ಟಕ್ಕೆ ಎಷ್ಟು ಡಿಗ್ರಿ ಬರುತ್ತೆ, ಬಿಸ್ಕತ್ಗಳಿಗೆ ಎಷ್ಟು ಬರುತ್ತೆ, ಕೇಕ್ ಮತ್ತು ಪಕ್ಷಗಳಿಗೆ ಎಷ್ಟು ಬರುತ್ತೆ, ಈ ತರ ಭಾಗ ಮಾಡಿಬಿಟ್ಟು ಅದು 360 ಡಿಗ್ರಿ ಎಷ್ಟು ಬರುತ್ತೆ ಅಂತ ಪಡ್ಕೊಂಡು ಆ ವೃತ್ತದಲ್ಲಿ ರಚನೆ ಮಾಡಬೇಕು. ಈಗ ನಿಮಗೆ ಒಂದು ಆಕ್ಟಿವಿಟಿ, ಈ ಚಟುವಟಿಕೆಯನ್ನು ಮಾಡಿ ನಮಗೆ ತೋರಿಸ್ಬೇಕು. ಪ್ರತಿಯೊಂದು ಭಾಗಕ್ಕೂ ಒಂದು ಕಲರ್ ಚಾಕ್ ಪೀಸ್ ಅನ್ನು ಕಲರನ್ನು ಬಡ್ಬಿಟ್ಟು ನಮಗೆ ಈಗ ನೀವು ತೋರಿಸ್ಬೇಕು. ಪೈ ಚಾರ್ಟ್ ಇದೆ. ಪೈ ಚಾರ್ಟನ್ನು ನಾವು ಸುಲಭವಾಗಿ ಯಾವುದು ಎಷ್ಟೆಷ್ಟು ರೂಪಾಯಿಗೆ ಮಾರಾಟ ಆಗಿರುತ್ತೆ, ಯಾವ್ದು ಜಾಸ್ತಿ ಮಾರಾಟ ಆಗಿರುತ್ತೆ ಅನ್ನೋದು ನಾವು ಸುಲಭವಾಗಿ ಗುರುತಿಸ್ಬೋದು. ಲೆಕ್ಕ ಮಾಡೋದು ನೀವೆಲ್ಲ ಮಾಡ್ತೀರಾ. ಉದಾಹರಣೆಗೆ ನೀವೆಲ್ಲ ಬುದ್ಧಿವಂತರಿದ್ದೀರಾ, ಲೆಕ್ಕ ಮಾಡ್ತೀರಾ, ಗೊತ್ತಾಗುತ್ತೆ. ಅದೇ ನಮಗೆ ಯಾವುದೇ ಲೆಕ್ಕ ಮಾಡಿದ್ರೆ ಬರ್ದಲೇ ಇರೋಂಥವ್ರಿಗೆ ನಾವು ಪೈ ಚಾರ್ಟ್ ತೋರಿಸಿದ್ರೆ ಯಾವ್ದು ಜಾಸ್ತಿ ಅಂತ ಅವ್ರು ಸುಲಭವಾಗಿ ಹಿಡಿತಾರೆ, ಹೌದಲ್ವಾ? ಅವಾಗ ಅವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ತಂಭಲೇಖ ನಕ್ಷೆ ಮತ್ತು ಪೈ ಚಾರ್ಟನ್ನು ಗಣಿತದಲ್ಲಿ ಮಾಡ್ತಾ ಇದ್ದೀವಿ. ಮಾಹಿತಿ ಸಂಗ್ರಹಣೆ ಅಥವಾ ದತ್ತಾಂಶಗಳ ನಿರ್ವಹಣೆ ಅನ್ನೋದನ್ನು ಮಾಡ್ತೀವಿ. ಈ ದಿನ ಈ ಒಂದು ಪೈ ಚಾರ್ಟ್ ಅನ್ನ ಏನ್ ಮಾಡ್ತಾರೆ, ರಾಕೇಶ್ ಲೆಕ್ಕವನ್ನು ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾರೆ. ಏನ್ ಮಾಡ್ತಾ ಇದೆಯಾ? ಸಾಧಾರಣ ಬೆಳೆ ಹೋಟೆಲ್ ಬಂದು ಕೂಡೋದು ಎಷ್ಟು ಬರುತ್ತೆ ಕೂಡೋದು? 9 ಭಾಗ ಎಷ್ಟು ಭಾಗ ಬರುತ್ತೆ ಅಂತ ನೋಡಿ ಹೇಳ್ಬೇಕು. ಹೋಯ್ತು. ಎಷ್ಟು ಬಂತದು? 9. 4/9 ಮುಂದಕ್ಕೆ ಆಟ ಬರಲಿ, ಏನು ಹೋಗೋದು ತೊಂದರೆ ಇಲ್ಲ. ಬಾಕ್ಸ್ ಅದನ್ನು 9 ಬಾಕ್ಸು 94 40 ಡಿಗ್ರಿ 40 ಇಂಟು 4 9 ಹೊಡೆಯೋದು ನಾವು. ಈಗ ಬರೀ 160 ಡಿಗ್ರಿ ಬರುತ್ತೆ. ಯಾವುದು? ಸಾಧಾರಣ ಬೆಳೆ. ನೆಕ್ಸ್ಟ್ ಫಸ್ಟ್ ಎಲ್ಲರೂ ಮಾಡ್ಬೇಕು. 120 9 ನಡೆಸಿ ನೆಕ್ಸ್ಟ್ ಮಾಡ್ಬೇಕು. ಅದನ್ನು ಹಾಕೋದು ಬೀಟ್ ಹಾಕೋದು ಎಲ್ಲ ಕನ್ಫ್ಯೂಸ್ ಆಗಬಾರ್ದು ಅಂತ ಅಥವಾ ಕಾಲ ಮಾಡ್ಕೋಬೇಕು. ನೆಕ್ಸ್ಟ್ 120 700 ಸ್ವಲ್ಪ ಸಣ್ಣ ಬರ್ಕೋಬೇಕು. 0 ಕ್ಯಾನ್ಸಲು. 12 6 ಅಳಿಸ್ಕೊಡ. 1/6 ಅಲ್ವಾ? 6 ಅಳಿಸ್ಕೊಡು ಸಾಕು. 1/6 6/360. 6/30 ಬರುತ್ತೆ. 6/30 ಹೋಗುತ್ತಾ? ಬರೀ 6/30 ಎಷ್ಟು ಸರಿಗೆ? 6 0 60 ಇಟ್ಕೊಟ್ಟು ಯಾವ್ದು 60 ಡಿಗ್ರಿ? ಬಿಸ್ಕೆಟ್ಗಳು 60 ಡಿಗ್ರಿ. ಅದಕ್ಕೊಂದು ಬೀಟ್ ಹಾಕು.
ಎಷ್ಟಾದ ಹೌದು ಎಷ್ಟಿದೆ ಕೇಕ್ ಬಂದು ಫಸ್ಟ್ 160 ರೂಪಾಯಿ 7 ರೂಪಾಯಿ ಸೊನ್ನೆ ಕ್ಯಾನ್ಸಲ್ ಬೈ ಹೇಳು ಸೊನ್ನೆ ಕ್ಯಾನ್ಸಲ್ ಲಾಸ್ಟ್ ಸೊನ್ನೆ ಕ್ಯಾನ್ಸಲ್ ಮಾಡೋದಾನೆ ನೆಕ್ಸ್ಟ್ 11 ಮಂದಿ ಗೊತ್ತಲ್ಲ ಎಷ್ಟಿದೆ ಅಂತದ್ದು ಹೋಗುತ್ತಾ 580 ಹೋಗಲ್ಲ 4 ಹೋಗುತ್ತಾ 4 ಹೋಗುತ್ತಲ್ಲ ಯಾವ್ದು ಹೋಗ್ತೇವೆ ಎಪ್ಪತ್ತೆರಡು ಹೋಗುತ್ತಲ್ಲ 4 ಇದೆ ಓಡಲ್ಲ 5 13 4 ಎಷ್ಟು 13 4 ಮುಂದೆ 4 4 ಮುಂದೆ ಎಷ್ಟು ಹೊಡಿತಾರೆ 32 8 4 32 ಮತ್ತೆ ಹೋಗುತ್ತಾ 2 ಹೋಗುತ್ತೆ 2 ಮೇಲ್ಗಡೆ ಅದನ್ನು ಮಾಡ್ತಾರೆ 2 ಬೈ 9 ಹೋಗುತ್ತಾ 8 ಹೋಗುತ್ತಲ್ಲ ಟೋಟಲ್ 8 72 ಹೋಗುತ್ತಲ್ವಾ 2 ಬೈ 9 ಆ ಕಡೆ 2 ಬೈ 9 ನೋಡ್ತಾ ಇಂಟು 360 9 ಬಾಕ್ಸ್ ಹೇಳ್ಬೇಕು ನೀನು 94 ಸರಿ 40 ಒಂದು ಸಲ ಐತಲ್ಲ ಸರಿಯಾಗಿ ನೋಡು 42 ಕಟ್ಸ್ಬಿಡುತ್ತೆ ಬಾಗುತ್ತೈತೆ ನೀನು ಜಾಗ ಆಗಲ್ಲ ಹೇಳ್ಸೋದು ಅದು ಹೇಳ್ಸೋ 15 ಹೇಳ್ಸೋ ಏನು ಆಗಲ್ಲ ಗೀಟ್ ಹೇಳ್ಸ್ಬಿಡುತ್ತೆ ಎಕ್ಸ್ಟ್ರಾ ಗೀಟ್ ಹಾಕ ಗೀಟ್ ಹಾಕೋದು ಏನು ನೆಕ್ಸ್ಟ್ ಯಾವುದು ಫ್ರೂಟ್ ಗೇಟ್ ಎಷ್ಟಾಯ್ತದು ಒಂದೇ ಕ್ಯಾನ್ಸಲ್ 8 ಗಟ್ಟಿಯಾಗಿ ಹೇಳು ಬಿಟ್ಟೆ 40 ಸೇರ್ಸ್ ಹಾಕೊಂಡು 40 ಹಿಡಿಸ್ಕೊಂಡು ಈ ಥರ ಏನಂತ ಅಳಿಸ್ಬಿಟ್ಟು ಕೆಳಗಡೆ ಬರ್ತೀನಿ 40 ಈ ಥರ ಆಯ್ತಾ ನೆಕ್ಸ್ಟ್ ಬರ್ಬೇಕು ಇನ್ನೊಂದು ಈ ಥರದ್ದು ಬರೀಬೇಕಲ್ಲ ಸೊನ್ನೆ ಕ್ಯಾನ್ಸಲ್ ಎಷ್ಟು ಸರಿ ಹೇಳೋದು 4 ಮುಂದೆ ಅಷ್ಟೇ ಒಂದೈತಲ್ಲ ಮೇಲ್ಗಡೆ ಒಂದಲ್ಲ ಬರಬೇಕು ಎಷ್ಟು ಬಂದಾಗ 18 72 ಸರಿನಾ ಎಷ್ಟು ಬಂತು ಭಾಗ 1 ಬೈ 18 ಈಗ ಮಾಡ್ತಾರೆ 360 ಎಷ್ಟು ಇಂಟು 360 ಇಸಿ ಕೊಟ್ಟಲ್ಲ ಇಂಟು ಬಾಕ್ಸ್
ಪೂರ್ಣ ಡಿಗ್ರಿ ಅಷ್ಟೇ ತಾನೆ. ಈಗ ಒಂದು ಕೋನ್ ಮಾಪದಲ್ಲಿ ಕೊನೆವರೆಗೂ 180 ಡಿಗ್ರಿ ಇರುತ್ತೆ. 180 ಎಷ್ಟಾಯ್ತು? 160 ಡಿಗ್ರಿ ಆಗಿದೆ. ಮಾಡಿ ಕೋನ್ ಮಾಪಲ್ಲಿ ನಡೀತಾ ಇದ್ದೀರಾ? ಫಸ್ಟ್ ಎಷ್ಟಪ್ಪ? ಅಲ್ಲಿ ಬರೀ 160 ಡಿಗ್ರಿ ಅಂತ ಅಲ್ಲಲ್ಲ. ಇದನ್ನು ಫೋನ್ ಹಾಕೋದು ಬರೀ ಅದು ಫೋನ್ ಹಾಕ್ಬಿಟ್ಟು ಈ ಥರ ಫೋನ್ ಹಾಕ್ಬಿಟ್ಟು ಆಯಿತಾ? ನೆಕ್ಸ್ಟ್ ಎಷ್ಟೆಷ್ಟು? ಹಾಂ 60 ಡಿಗ್ರಿ ಎಲ್ಲಿ ನಡೀತೀವಿ? ಹಿಂಗೆ ಇದಕ್ಕೆ ಅವ್ರಿಗೆ ನೋಡಿ ಕರೆಕ್ಟಾಗಿ ನೆಕ್ಸ್ಟ್ ಹಾಗೆ 60 ಡಿಗ್ರಿ ಅಡ್ಡ ಆ ಕಡೆ 60 ಡಿಗ್ರಿ ಬರೀ ನೋಡಿ. ಸಾಕು ಸಾಕು. ಮತ್ತೆ ನೆಕ್ಸ್ಟ್ ಮಾಡಿ ಇದಕ್ಕೆ ಸೆಂಟ್ರ್ ಇದು ಸೆಂಟ್ರ್ ಯಾವಾಗ ಎಷ್ಟಿದ್ರೆ ನೆಕ್ಸ್ಟ್ ಎಷ್ಟು? 80. ನೆಕ್ಸ್ಟ್ ಎಷ್ಟು? 60. ಈಗ ಉಳಿದಿದ್ದು ಅಳತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಕೊನೆ ಲಾಸ್ಟ್ ಅಳತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಲಾಸ್ಟ್ ಎಷ್ಟು ಹೇಳ್ತೀನಿ? 20 ಡಿಗ್ರಿ ಇರುತ್ತಲ್ವಾ? ಅದು ಅಂಡರ್ಸ್ಟುಡ್ ಆಯ್ತಾ? ಸಾಕಿಂದ ಅಳತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೊನೆದು 20 ಡಿಗ್ರಿ ಇರುತ್ತೆ. ಈಗ ಕಲರ್ ತಗೊಳ್ಳಿ, ಇದು 20 ಡಿಗ್ರಿ ಇರುತ್ತೆ ಗೊತ್ತಲ್ವಾ? ಕಲರ್ ಒಂದೇ ಫಸ್ಟ್ ಸಿಂಪಲ್ ಆಗಿ ಹಚ್ಚಿನ ಕಲರ್ ಎಲ್ಲ ಹಚ್ಬಿಟ್ರೆ ಅದು ನೀಟಾಗಿ ಫೈನ್ ಹಚ್ಚೆ ಕಾಣಿಸುತ್ತೆ. ಇನ್ನೊಂದು ಕಲರ್ ಒಂದೊಂದು ಕಲರ್ ಒಂದು ಮಗ ಇನ್ನೊಂದು ಕಲರ್ ಬಸ್ ಒಬ್ರು ಸರಿ ಬಸ್ ಬಾ ಈ ಕಡೆ ಬರೋ ನೀನು ಅಲ್ಲೇ ನಿಂತ್ಕೊ. ಇನ್ನೊಂದು ರೆಡ್ ಈ ಕಡೆ ಹಚ್ಚು. ಕಲರ್ ಒಂದೇ ಹಚ್ಬಾರ್ದು, ಬೇರೆ ಬೇರೆ ಒಂದೊಂದಕ್ಕೆ ಬೇರೆ ಬೇರೆ ಹಚ್ಬೇಕು. ಬೇರೆ ತಾನೇ ಅದು ಕಲರ್ ಬೇರೆ ಇರಬೇಕು, ಬೇರೆ ಬೇರೆ. ಒಂದೇ ರಂಗ ಆಯ್ತು ನೋಡೋದು, ಒಂದೇ ಆಯ್ತಾ? ಹಾಂ ಬೇರೆ ರೆಡ್ ಹಚ್ಚ ಬೇರೆ ಬೇರೆ ಕಾಣಿಸ್ಬೇಕದು. ಅಲ್ಲಿ ಅದು ನೀಟಾಗಿ ಜೀವ ಹಾಕೋದಲ್ಲ ಪ್ಯಾಕೆಟ್ ಟೇಬಲ್ ಹಾಕ್ಬೇಕು ಕಾಣಲ್ಲ. ಆಯ್ತಾ ಸಾಕು. ನೆಕ್ಸ್ಟ್ ಇನ್ನೊಂದು ಕಲ್ಸಲ್ಲಿ ನನಗೆ ಬೇರೆ ಕಲರ್ ಬೇರೆ ಇದೆ. ಯಾಕಂದ್ರೆ ಅದು ಕಾಣಿಸ್ಬೇಕಾದ್ರೆ ಬೇರೆ ಬೇರೆ ಅಂತಾರೆ. ಹಾಂ
ಇನ್ನೊಂದು ಭಾಗ. ನಾವು 5 ಲಕ್ಷ. ಈಗ ನಿಮಗೆ ಗೊತ್ತಾಗ್ತೈತೆ ಹೇಳಿ ಅದ್ರಲ್ಲಿ ಯಾವ್ದು ನಿಧಾನಕ್ಕೆ ಈಗ ಅದ್ರಲ್ಲಿ ಯಾವ್ದು ಜಾಸ್ತಿ ಮಾರಾಟ ಆಗಿರೋದು 160 ಡಿಗ್ರಿ. 160 ಡಿಗ್ರಿ ಯಾವ್ದು ಬಂದಿರೋದು ನೋಡ್ತಾ ಸಾಧಾರಣ ಬ್ರೆಡ್ ಅಲ್ವಾ. ಅತ್ಯಂತ ಕಡಿಮೆ ಯಾವುದು ಅಲ್ಲಿ ಕೃಪಾ ಹೇಳು. ಅತ್ಯಂತ ಕಡಿಮೆ ಯಾವುದು? ಅತ್ಯಂತ ಕಡಿಮೆ ಇತರೆ ಅಂದ್ರೆ ಬೇರೆ ಏನಾದ್ರು ಆಗೋದು, ಬ್ರೆಡ್ ಕೇಕು ಅಂದರೆ ಇರ್ಬೋದು, ಬೇರೆ ಇತರೆ ಅತ್ಯಂತ ಕಡಿಮೆ ಆಗಿದೆ. ಈ ತರ ನಾವು ಪೈ ಚಾರ್ಟ್ ಅಲ್ಲಿ ನಾವು ಲೆಕ್ಕ ಮಾಡಿ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಕೃಪಾ ಲೆಕ್ಕ ಮಾಡೋದು. ಇದನ್ನ ಲೆಕ್ಕ ಯಾವ್ದಪ್ಪ ಅಂತ ಹೇಳಿದ್ರೆ ಈಗ ಅನ್ಬಿಡ್ತೀನಿ. ಈಗ ಅರ್ಥ ಆಗ್ತಿದೆ ಅಲ್ವಾ? ಪೈ ಚಾರ್ಟ್ ಹೇಗೆ ರಚನೆ ಮಾಡೋದು ಅಂತೇಳಿ ಯಾವ್ದು ಲೆಕ್ಕ ಮಾಡ್ತೀಯಾ? ಈಗ ಇದೆ ಇನ್ನೊಂದು ಕೊಟ್ಟಿದ್ದಾರೆ ನಿಮ್ಗೆ, ಇವುಗಳನ್ನು ಪ್ರಯತ್ನಿಸಿ ಅಂತೇಳಿ. ಇವುಗಳನ್ನು ಪ್ರಯತ್ನಿಸಿ ಕೆಳಗಿನ ದತ್ತಾಂಶಗಳ ಪೈ ಚಾರ್ಟ್ ಅನ್ನು ಬರೀರಿ. ಒಂದು ಮಗು ನೀವೇನ್ ಮಾಡ್ತೀರಾ? ನಿದ್ರೆ ಮಾಡೋದು ಎಷ್ಟು, ಶಾಲೆಯಲ್ಲಿ ಎಷ್ಟು ಗಂಟೆ ಕಲಿತೀರಾ, ಮನೆಗೆಲಸ ಎಷ್ಟು, ಆಟ ಎಷ್ಟು ಆಡ್ತೀರ ಅನ್ನೋದನ್ನ ಇಲ್ಲಿ ಒಂದು ಸರಳವಾಗಿ ಕೊಟ್ಟಿದ್ದಾರೆ. ಅದನ್ನ ಈಗ ಕೃಪಾ ಮಾಡ್ತಾರೆ. ಕೃಪಾ ಇದು ಮಾಡ್ತಾರೆ. ನಿದ್ರೆ 2 ಬಗ್ಗೆ ಭಾಗ ಮಾಡಿ. ಈಗ ಕೃಪಾ ಮಾಡ್ತಿರೋದು ಮತ್ತೆ ನಡೆಸ್ತಾ ಇದ್ವಾ ಗೊತ್ತಾಯ್ತು ಅಂತ ಅನ್ಸ್ಕೊಂಡು ರಚನೆ ಮಾಡಬೇಕು ಅಂದ್ರೆ ಗೊತ್ತಿಸ್ಬೇಕು. ಟೋಟಲ್ ಎಷ್ಟಿಗೆ ಬರೆಯೋದು? ಟೋಟಲ್ ಎಷ್ಟಾಯ್ತದು? 24 ಗಂಟೆ. ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆಲಿ ನೀವು ಏನೇನು ಮಾಡ್ತೀರ ಅನ್ನೋದನ್ನ ನಾವು ಪೈ ಚಾರ್ಟ್ ಅಲ್ಲಿ ರಚನೆ ಮಾಡಿದ್ದೀವಿ. ಪೈ ಚಾರ್ಟ್ ರಚನೆ ಮಾಡಿದ್ರೆ ನೀವು ಯಾವ್ದು ಜಾಸ್ತಿ ಯಾವ್ದಕ್ಕೆ ನೀವು ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಯ್ತಾ? ಭಾಗ ಎಷ್ಟು ಭಾಗ ಬರುತ್ತೆ ಆ ಥರ 1/4 ಬರ್ತಾರೆ. ನೆಕ್ಸ್ಟ್ ಎಲ್ಲಾದ್ರು ಮಾಡಿ 1/4 ಮತ್ತು 1/4 1 × 360 360 4 ಭಾಗ ಮಾಡಿ. ಎಷ್ಟು ಭಾಗ ಮಾಡೋದು? ಎಷ್ಟಾಗುತ್ತೆ ನನಗೆ? 94 ಎಷ್ಟಿಗೆ ಬಂತು? ನೆಕ್ಸ್ಟ್ ಶಾಲೆಯಲ್ಲಿ ಮಾಡಿ 1/6/24 ಅದು ಅಷ್ಟೇ ಬರ್ತಲ್ವಾ? ಅದಕ್ಕೆ ಎಷ್ಟು ಬರ್ಕೊಂಡಿದ್ದೀವಿ ನಾವು? 8 ಗಂಟೆ ನಿದ್ದೆ ಇರೋದು 6 ಗಂಟೆ ಬರ್ಕೊಂಡಿದ್ದೀವಿ ಅಲ್ವಾ? 8 ಇದು 3 ಮಾಡಿ 3 ಅದು 3 ಮಾಡಿ ಬರೀ ಅದು 3 ಕರೆಕ್ಟ್ 1/3 ಎಷ್ಟು ಬರುತ್ತೆ? 12 3 ಬರ್ತಲ್ಲಿಗೆ ನೆಕ್ಸ್ಟ್ 94 ಮನೆಗೆಲ್ಲ ಸರ್ 1/6 ಇಂಟು 360 ಆಟ
12 ಸರಿನಾ? ಈಗ ಟೋಟಲ್ ಮಾಡೋದು 320 ನೋಡು. 120 90 ಟೋಟಲ್ ಮಾಡೋದು 210 60 270 330 340 ಅಲ್ಲಿಗೆ ಒಂದು ವೃತ್ತ 360 ಡಿಗ್ರಿ ಆಯ್ತಲ್ಲ. 360 ನಾವು ಭಾಗ ಮಾಡ್ತಾ ಇದ್ದೀವಿ. ಈಗ ರೂಪಾಯಿ 1 ಡಿಗ್ರಿ 120 ಡಿಗ್ರಿ ರಚನೆ ಮಾಡ್ತಾರೆ. ಅದಾದ ಒಬ್ಬರನ್ನ ಕರಿತೀನಿ, ಡಿಗ್ರಿ ನೀವು ಫೋನ್ ಮಾಡ್ತಾ ಗುರುತಿಸ್ಬೇಕು. ಗೊತ್ತಾಯ್ತಾ? ನಾನು ಯಾರು ಕರಿತೀನಿ ಅವ್ರು ಬಂದು ಗುರುತಿಸ್ಬೇಕು. ಈಗ ಫಸ್ಟ್ 120 ಡಿಗ್ರಿ ಅವರು ಗುರುತಿಸ್ತಾಳೆ. ಅದಾದ್ಮೇಲೆ ಬೇರೆ ಬರ್ಬೇಕು, ನಾನು ಕರಿತೀನಿ ಅವ್ರು ಬರ್ಬೇಕು. 120 ಅದಕ್ಕೆ ಹಾಕ್ಬಿಟ್ಟು ಬಾಯಿ ಕಡೆ ಎಷ್ಟು ಎಷ್ಟು ಹಾಂ ಹಾಕಬೇಕು. ಎಲ್ಲಿಟ್ಕೋಬೇಕು ಅಂತ ತಗೊಂಡು ಫೋನ್ ಮಾಡ್ಬೋದಲ್ಲ. ಕರೆಕ್ಟಾಗಿ ಹೆಂಗೆ ಹೇಳ್ತಾನು ಸೆಂಟ್ರು ಇಲ್ಲಿ ಏನು ಹೇಳಿರ್ತೀಯ, ಇಲ್ಲಿ ಏನು ಹೇಳಿರ್ತಾವ ಸೆಂಟ್ರ್ ಕರೆಕ್ಟಾಗಿ. ಹಾಂ ಹಂಗೆ ನೋಡ್ಕೊಂಡಿದ್ದ 90 ಡಿಗ್ರಿ ಎಲ್ಲ ಐತೆ. ಹಾಂ ಕೊಡ್ಸೋದು ಕರೆಕ್ಟ್ ಅದು ಕರೆಕ್ಟ್ ನೆಕ್ಸ್ಟ್ ಬರ್ ಸರಿ. ಎಷ್ಟು ಡಿಗ್ರಿ ಎಷ್ಟು ಬೇಕಡೆ ಸುಮ್ಮನೆ ಹಂಗೆ ಅಷ್ಟೇ ಬರ ಗೊತ್ತಾಯ್ತಲ್ಲ. ಈಗ ಯಾವ ಹಾಕ್ಬೇಕು ನೆಕ್ಸ್ಟ್ ಟೈಮ್ಗೆ ಬೇಕಡೆ ನಿಂತ್ಕೋ ಕಡೆ ಫೋನ್ ಮಾಡಿ ಹೆಂಗೆ ನೋಡ್ತೀನಿ. ಸೆಂಟ್ರು ಯಾವ್ದು ಹೇಳ್ತಿರೋದು ಇದು ನಿಮಗೆ ನೀನು ಯಾವ ಲಾಸ್ಟಿಗೆ ಹೇಳ್ತಿದ್ರು ಆ ಲೈನು ಇದು ಸೆಂಟ್ರು. ಎಷ್ಟು ಡಿಗ್ರಿ ಇರೋದು? ಎಷ್ಟು ಡಿಗ್ರಿ ಹೇಳು ಹೇಳಬೇಕ. ಇಲ್ಲಿ 60 ಡಿಗ್ರಿ 60 ಕಣ. ನೆಕ್ಸ್ಟ್ ಬರ 60 ಅಂತ ಬರೀ. ನೆಕ್ಸ್ಟ್ ಎಷ್ಟು 60 ಡಿಗ್ರಿ. ಫೋನ್ ಮಾಡ್ಬೇಕು ಫಸ್ಟು 60 ಡಿಗ್ರಿ ಇಟ್ಕೊಳ್ಳಿ. ಹಾಂ ನೋಡೋದು ಹೆಂಗೆ ಮಾಡ್ತಾರೆ. ಹಾಂ ಗುಡ್ ನೋಡಿ ಕರೆಕ್ಟಾಗಿ ನೋಡು. ಅವ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ನೋಡು. ಕರೆಕ್ಟಾಗಿ ಇಟ್ಕೋ ಫಸ್ಟು. ಸೆಂಟ್ರಿಗೆ ಇರಬೇಕು ಅದು ಕೇಂದ್ರಕ್ಕೆ ಕರೆಕ್ಟಾಗಿ. ಈಗ ಕೊನೆ ಲಾಸ್ಟಿಗೆ ಯಾವ ಲೈನ್ ನಡೀತು ಅದ್ರ ಮೇಲೆ ಫೋನ್ ಮಾಡ್ಬೇಕು ಕೂತ್ಕೋಬೇಕು. ನೀಟಾಗಿ ಕಾಣಿಸಕ್ಕೆ ಸ್ಕೆಚ್ ತಗೋ. ಈಗ ಕಾಣಿಸ್ ಚುಕ್ಕೆ ಹಿಡಿದ್ರೆ ಅದಕ್ಕೆ ಹೆಂಗೆ ಹಿಡಿತೀಯ? ಕರೆಕ್ಟಾಗಿ ಚುಕ್ಕೆ ಮೇಲೆ ಬರ್ಬೇಕು ಲೈನು. ಬರೀ 60 ಡಿಗ್ರಿ. ಮಹಾಲಕ್ಷ್ಮಿ ಬಾ. ನೆಕ್ಸ್ಟು ಎಷ್ಟೆಷ್ಟು 30 ಡಿಗ್ರಿ ಅಂದ್ರೆ ಅಳತೆ ಮಾಡೋದು ಬೇಕಿಲ್ಲ ಅಲ್ವಾ? ನೋಡ ಅಳತೆ ಮಾಡಿ ಕರೆಕ್ಟಾಗಿ ಬರ್ತಾರೆ. 30 ಡಿಗ್ರಿ ನೋಡ್ತಾರೆ ಎಷ್ಟು ಬರ್ತಾರೆ ಕರೆಕ್ಟ್. ಹೆಂಗೆ ಇಟ್ಕೊಳ್ಳೋದು ಕರೆಕ್ಟಾಗಿ ಇಟ್ಕೊ. ಹೆಂಗೆ ಇಟ್ಕೊಳ್ಳೋದು ನೋಡ್ಬೇಕು. ಈಗ ಅವಾಗ ಸೆಂಟ್ರು ಇಟ್ಕೊಂಡು ನೋಡು 30 ಡಿಗ್ರಿ ಐತಲ್ವಾ? ಹಾಂ ಆ ಥರ 30 ಡಿಗ್ರಿ ಕೊನೆಯ ದಿನ ಅಳತೆ ಮಾಡೋ ಅವಶ್ಯಕತೆ ಇಲ್ಲ. 30 ಡಿಗ್ರಿ ಬಂದೇ ಬರುತ್ತೆ. ಅದಕ್ಕೆ ಅವಳಿಗೆ ಮತ್ತೆ ಪರೀಕ್ಷೆ ಮಾಡೋದಕ್ಕೆ 30 ಡಿಗ್ರಿ ಬರುತ್ತಾ ಇಲ್ವೋ ಅಂತೇಳಿ ಅರ್ಥ ಇದಲ್ಲ. ಸೊ ಈಗ ನಾವು ಪೈ ಚಾರ್ಟ್ ಅನ್ನು ರಚನೆ ಮಾಡ್ತೀವಿ. ಸೊ ಈಗ ರಚನೆ ಹೇಳ್ತಾರೆ. ಈಗ ಕೇಳ್ಬೇಕಾ? ಈಗ ನಾವು ಇದರಲ್ಲಿ ಯಾವುದು ಜಾಸ್ತಿ ಅವಕಾಶ ಕೊಟ್ಟಿದೆ 24 ಗಂಟೆ ಅವ್ರು ಹೇಳ್ತಾರೆ ರಚನೆ ಹೇಳ್ತಾರೆ. ಯಾಕೆ ಎಲ್ಲ ನಿದ್ರೆ ಮಾಡ್ತಾರೆ ಚೆನ್ನಾಗಿ. ಹಾಂ ಮತ್ತೆ ನಿದ್ರೆಗೆ ಜಾಸ್ತಿ ಬಂತಲ್ಲ ಪೈ ಚಾರ್ಟ್ ಅಲ್ಲಿ ಅಲ್ವಾ? ಓದಿಗೆ ಎಷ್ಟು ಕೊಟ್ಟಿದ್ದಾಳೆ ನೋಡೋದು ಹೇಳ. ನೀನು ಹೇಳಪ್ಪ. ಓದು ಕೂತ್ಕೋ. ಓದಿಗೆ ಎಷ್ಟು ಕೊಟ್ಟಿದ್ದೆ ಓದೋದಕ್ಕೆ? ಮನೆ ಕೆಲಸ ಅಲ್ಲ ಮನೆ ಕೆಲಸ ಶಾಲೆಗೆ ಎಷ್ಟು ಕೊಟ್ಟಿದ್ದೀರಾ? ಎಷ್ಟು 6 ಡಿಗ್ರಿ ಅಂದರೆ 6 ಅಂದರೆ ಎಷ್ಟು 90 ಡಿಗ್ರಿ 90 ಡಿಗ್ರಿ ಬಂದಿದ್ರೆ ಎಲ್ಲಾದ್ರೂ ನಾವು ಮನೆ ಕೆಲಸಕ್ಕೆ 4 ಗಂಟೆ ಅಂದರೆ ಅದು 60 ಡಿಗ್ರಿ ಬಂದೈತೆ. ಸೊ ಯಾವುದು ಸಮ ಐತೆ ಡೈರೆಕ್ಟ್ ಹೇಳಿ. ಸಮ ಯಾವುದು? ಮನೆ ಕೆಲಸ ಮತ್ತು ಆಟ ಎರಡು ಸಮ ಐತಲ್ವಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಸಲ ಬೇರೆ ಬೇರೆ ಕೆಲಸಕ್ಕೆ ಅದು 2 ಗಂಟೆ ಕೊಟ್ಟಿದ್ದೀವಿ.
ಸೊ ಈ ತರ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಪೈ ಚಾರ್ಟ್ ಅನ್ನು ರಚನೆ ಮಾಡಿ ಆ ಪೈ ಚಾರ್ಟ್ ಅನ್ನು ನೋಡ್ಬಿಟ್ಟೆ ನಾವೇನ್ ಮಾಡ್ತಿದ್ದೀವಿ ಯಾವುದಕ್ಕೆ ಎಷ್ಟೆಷ್ಟು ಜಾಸ್ತಿ. ಈಗ ನೋಡಿ ಆ ಪೈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬೇರೆ ಯಾವ ಬೇಕಾದ್ರೂ ಓದದೇ ಇರೋರು ಸಹ ನೋಡ್ಬಿಟ್ಟು ಅದನ್ನ ಹೇಳ್ಬೋದು, ಯಾವ್ದು ಜಾಸ್ತಿ ಪ್ರಾವಿಷನ್ ಕೊಟ್ಟಿದ್ದೀವಿ, ಅವಕಾಶ ಕೊಟ್ಟಿದ್ದೀವಿ, ಹೌದಲ್ವಾ? ಸೊ ಈ ರೀತಿಯಾಗಿ ಈ ಗಣಿತದಲ್ಲಿ ಸ್ತಂಭರೇಖಾ ನಕ್ಷೆ ಮತ್ತು ಪೈ ಚಾರ್ಟ್ ಇದರಲ್ಲಿ ನಾವು ಅತ್ಯಂತ ಸುಲಭವಾಗಿ ಗುರುತಿಸಲಿಕ್ಕೆ ನಾವೇನ್ ಮಾಡ್ತೀವಿ, ಈ ತರ ಭಾಗ ಪ್ರಮಾಣ ಮಾಡ್ಕೊಂಡು ಮುಂದೆ ಎಷ್ಟು ಡಿಗ್ರಿ ಬರುತ್ತೆ ಅಂದ್ಕೊಂಡು ಪೈ ಚಾರ್ಟ್ ರಚನೆ ಮಾಡ್ತೀವಿ. ಇದು ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಆಕ್ಟಿವಿಟಿ ಮುಗಿಸಿ ಆಯ್ತಾ.